ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಜಲಮೂಲಗಳೇ ಬರಿದಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ನದಿಗಳು ಒಣಗುತ್ತಿವೆ, ಮತ್ತೊಂದೆಡೆ ಬಾವಿಗಳಲ್ಲಿ ನೀರು ತಳಮಟ್ಟಕ್ಕೆ ಇಳಿದಿದೆ. ಜನರು ಕುಡಿಯುವ ನೀರಿಗಾಗಿ ಹಾಹಾಕಾರ ನಡೆಸುತ್ತಿದ್ದಾರೆ. ಶಾಲ್ಮಲಾ ನದಿ ಹರಿವು ನಿಂತಿದ್ದು ರೈತರು, ಪ್ರವಾಸಿಗರು, ಸ್ಥಳೀಯರು ಎಲ್ಲರೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ನೀರಿನ ಕೊರತೆ ಎದುರಾಗಿದ್ದು ಅರಣ್ಯ ಇಲಾಖೆ ಕೃತಕ ನೀರಿನ ವ್ಯವಸ್ಥೆ ಮಾಡುತ್ತಿದೆ. ಈ ಭೀಕರ ರಣರಣ ಬೇಸಿಗೆಯ ಎಫೆಕ್ಟ್ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಸಿಲ ಆರ್ಭಟ ಉತ್ತರ ಕನ್ನಡ ಬರಿದಾಯಿತು. ನದಿಗಳು ಒಣಗಿತು, ಬಾವಿಗಳು ಖಾಲಿಯಾಯಿತು. ಶಾಲ್ಮಲಾ ನದಿ ಹರಿವು ಬಂದ್, ಒಣಗಿದ ಶಿರಸಿಯ ಜೀವನಾಡಿ. ಒಂದೆಡೆ ಬರಿದಾದ ನದಿ, ಮತ್ತೊಂದೆಡೆ ಖಾಲಿ ಕೊಡ ಹಿಡಿದು ನಿಂತ ಜನ. ಇದು ಉತ್ತರ ಕನ್ನಡ ಜಿಲ್ಲೆಯ ಇಂದಿನ ಭಯಾನಕ ದೃಶ್ಯ. ಬಿಸಿಲಿನ ತೀವ್ರತೆಗೆ ಜಿಲ್ಲೆಯ ಜಲಮೂಲಗಳು ಒಂದೊಂದಾಗಿ ಒಣಗ್ತಾ ಇವೆ. ಶಿರಸಿಯ ಜೀವನಾಡಿಯಾಗಿರುವ ಶಾಲ್ಮಲಾ ನದಿ ಸಂಪೂರ್ಣವಾಗಿ ಹರಿವು ನಿಲ್ಲಿಸಿದ್ದು ನದಿ ಮೂಲವೇ ಬತ್ತಿ ಹೋಗಿದೆ. ಧಾರವಾಡದಿಂದ ಹರಿದು ಶಿರಸಿ, ಯಲ್ಲಾಪುರ ಮಾರ್ಗವಾಗಿ ಅರಬ್ಬಿ ಸಮುದ್ರ ಸೇರುವ ಈ ನದಿ ವರ್ಷಪೂರ್ತಿ ನೀರು ಹರಿತಾ ಇದ್ದ ಪ್ರಮುಖ ಜಲಮೂಲ. ಆದರೆ ಈ ಬಾರಿ ಬೇಸಿಗೆಯಲ್ಲಿ, ಅದರಲ್ಲೂ ಏಪ್ರಿಲ್ ತಿಂಗಳಲ್ಲೇ ನದಿ ಬರಿದಾಗಿರೋದು ಆತಂಕಕಾರಿ ಸಂಗತಿ. 2,000 ಹೆಕ್ಟೇರ್ ತೋಟಕ್ಕೆ ನೀರಿಲ್ಲ. ಅಡಿಕೆ ಬೆಳೆ ಸಂಕಷ್ಟದಲ್ಲಿ. ಸಹಸ್ರಲಿಂಗದಲ್ಲಿ ನೀರಿಲ್ಲ. ಪ್ರವಾಸಿಗರಿಗೆ ನಿರಾಸೆ. ಈ ನದಿ ತೀರ ಪ್ರದೇಶದಲ್ಲಿ ಸುಮಾರು 2,000 ಹೆಕ್ಟೇರ್ ಅಡಿಕೆ ತೋಟ ಹಾಗೂ ಸಾಂಬಾರು ಪದಾರ್ಥ ಬೆಳೆ ಬೆಳೆಯಲಾಗ್ತಾ ಇದ್ದು ರೈತರು ನೀರಿಗಾಗಿ ಸಂಪೂರ್ಣವಾಗಿ ನದಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇದೀಗ ನದಿ ಒಣಗಿರೋದ್ರಿಂದ ತೋಟಗಳಿಗೆ ನೀರಿಲ್ಲದೆ ಬೆಳೆ ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಸಹಸ್ರಲಿಂಗದಂತಹ ಪ್ರವಾಸಿ ತಾಣದಲ್ಲಿ ನೀರಿಲ್ಲದೆ ಪ್ರವಾಸಿಗರು ನಿರಾಸೆಯಿಂದ ಹಿಂತಿರುಗುತ್ತಿದ್ದಾರೆ. ಇಲ್ಲಿ ಸಹಸ್ರಲಿಂಗ ತುಂಬ ಫೇಮಸ್ ಇರೋದ್ರಿಂದ ನೋಡೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ರಸಿದ್ಧಿ ಇರೋ ಪ್ಲೇಸು ಅಂತ ಎಲ್ಲ ಹೇಳಿದ್ರಿಂದ ನೋಡೋಕ್ಕಂತಾನೆ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಫುಲ್ಲು ನೀರೆಲ್ಲ ಒಣಗೋಗಿರೋದು ನೋಡಿ ತುಂಬ ಬೇಜಾರಾಯಿತು. ಅದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಕೂಡ. ನೀರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಮತ್ತು ಪ್ಲೇಸು ಒಳ್ಳೆ ಪ್ಲೇಸು ಮತ್ತು ತುಂಬ ಪ್ರಸಿದ್ಧಿ ಇರೋವಂಥದ್ದು. ನೀರಿಲ್ಲದೆ ಈಗ ಬೇಜಾರಾಯಿತು ನಾವು ನೋಡಿ, ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ. ಕಾಡಿನಿಂದ ನಾಡಿಗೆ ಪ್ರಾಣಿ ಪಕ್ಷಿಗಳು, ಅರಣ್ಯ ಇಲಾಖೆ ಕೃತಕ ನೀರಿನ ವ್ಯವಸ್ಥೆ. 17 ಗ್ರಾಮಗಳಿಗೆ ನೀರಿನ ಸಂಕಷ್ಟ, ಟ್ಯಾಂಕರ್ ನೀರು ಸಾಲದ ಸ್ಥಿತಿ. ಇನ್ನು ನದಿ ಬರಿದಾಗ್ತಾ ಇದ್ದಂತೆ ಕಾಡಿನ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ನಾಡಿನತ್ತ ಬರ್ತಾ ಇದ್ದು ಮಾನವ ವನ್ಯಜೀವಿ ಸಂಘರ್ಷ ಭೀತಿ ಹೆಚ್ಚಾಗಿದೆ. ಇದನ್ನ ತಡೆಯೋದಕ್ಕೆ ಅರಣ್ಯ ಇಲಾಖೆ ಕೃತಕ ಕೆರೆಗಳು, ಟ್ಯಾಂಕ್ಗಳು ಹಾಗೂ ಮರಗಳಿಗೆ ಬಾಟಲ್ ಮೂಲಕ ನೀರಿನ ವ್ಯವಸ್ಥೆ ಮಾಡ್ತಾ ಇದೆ. ಇನ್ನೂ ಗಂಭೀರ ಪರಿಸ್ಥಿತಿ ಏನೆಂದ್ರೆ ಕುಡಿಯುವ ನೀರಿನ ಕೊರತೆ. ಜಿಲ್ಲೆಯಲ್ಲಿ 17ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಸಾಲದೆ ಜನರು ಹಣ ಕೊಟ್ಟು ನೀರಿನ ಕ್ಯಾನ್ ಖರೀದಿಸುವಂತಾಗಿದೆ. ಏಪ್ರಿಲ್ನಲ್ಲೇ ಹೀಗಾದ್ರೆ ಮೇ ತಿಂಗಳ ಕಥೆ ಏನು? ನಾನು ನೀರು ಹಿಡಿಲಿಲ್ಲ ಸರ್, ಜಗಳ ಮಾಡಿ ಟ್ಯಾಂಕ್ನಲ್ಲಿ ಖಾಲಿ 8 ಕೊಡ ನೀರು ಸಿಗ್ತದೆ, ಅದಕ್ಕೂ ನಮ್ಗೆ ಜಗಳ ಮಾಡ್ತಾರೆ. ಕುಡುಕ್ ನೀರಿಲ್ಲ, ಭಟ್ರ ಮನೆಗೆ ಹೋಗ್ಬೇಕು, 2 ಕೊಡ ಕುಡು ನೀರು ಕೊಡ್ತಾರೆ, ಕಡೆಗೆ ಮತ್ತೆ ನೀರಿಗೆ ಹೋದ್ರೆ ನೀರಿಗೆ ಬರಬೇಡ ಅಂತ ಸರ್. ನಾವು ಎಲ್ಲಿ ಹೋಗುದು ನೀರಿಗೆ? ಇದು ನೀರು ಬರುವುದಿಲ್ಲ ಸರ್. ಆ ಬಾವಿಲೂ ನೀರಿಲ್ಲ, ಈ ಬಾವಿಲಿ ಒಂದು ಸ್ವಲ್ಪ ಅದೇ. ಆ ಬಾವಿಲಿ ಕೆಸರು ಸರ್. ನಾವು ಅದು ಬೇರೆಲ್ಲ ತುಂಬಿಟ್ಟು ಹಣಸ್ಕೊಂಡು ಕುಡಿಬೇಕು ನೀರು. ಅದಕ್ಕೀಗ ಆ ನೀರು ಬಿಟ್ಟಾರೆ. ನಮ್ಗೀಗ ಮನೆಯಲ್ಲಿ ಕುಡು ನೀರು ಬೇಕು ಅಂದ್ರೆ ದುಡ್ಡು ಕೊಡ್ತರ್ಬೇಕು ನಾವು. ಈಗ ನಾವು ಡೈಲಿ 15 ಗಾಡಿ ನೀರಾಯ್ತು ಸರ್ ನಮ್ಮ ಮನೆಯಲ್ಲಿ ತಗೊಂಡು. ಒಂಚೂರು ನೀರು ನಮ್ಗಿದು ಮಾಡಿದ್ರೆ ಒಂದು ಕೊಡ ಕೊಡಕೋದ್ರೆ ಬೈತಾರೆ. ಹೇಳಿದ್ರೆ ಪಂಚಾಯತ್ಗೆ ಹೋದ್ರೆ ನಿಮ್ಗೆ ಎಲ್ಲ ನೀರು ಬರುದಿಲ್ಲ, ನಾವೇನ್ ಮಾಡ್ಬೇಕು ಕೇಳ್ತಾರೆ. ಇಲ್ಲಿ 1 ಟ್ಯಾಕಿ ನೀರು 15 ಮನೆಯವ್ರು ಹಿಡಿಬೇಕು ಸರ್. ಅದು 8 ಕೊಡ ನೀರಿಗೂ ಜಗಳ ಹೊಡೆದಾಟ. ಪಂಚಾಯತ್ಗೆ ಹೋಗಿ ಹೇಳ್ರಿ ನಮ್ಗೆ ಸಂಬಂಧ ಇಲ್ಲ, ನಾವೆಂತ ಮಾಡ್ಬೇಕು, ನಾವು ಇಷ್ಟು ಸಲ ಮಾಡ್ರು ಅಷ್ಟು ಸಲ ಮಾಡ್ರು ಬೋರ್ವೆಲ್ ತೆಗೆದ್ರು ನೀರು ಬರಲಿಲ್ಲ, ನಾವೇನು ಮಾಡ್ಬೇಕು ಹೇಳ್ತಾರೆ. 300 ರೂಪಾಯಿ ಸರ್ ಬೇರೆ ಮಾಡಿ 15 ಗಾಡಿ ನೀರು ತಂದ್ರಿ. ಈಗ ನಾವು ಬೇಸಿಗೆ ನೀರು ಇಲ್ದಾಗಿದ್ಮೇಲೆ ಹಾಳಾಗಿ ಸುಮಾರು ಸಲ ಆಯ್ತು ಸರ್. ಮಾಡೋದಿಲ್ಲ ಯಾರು. 2 ಸಲ ನಮ್ಮ ಹುಡುಗರ ಬಾವಿ ಮಣ್ಣು ತೆಗಿಸಿರು, ಈ ವರ್ಷ ಮಣ್ಣೆ ತೆಗಿಸ್ಲಿಲ್ಲ.
2,000 ಕೊಡ್ಬೇಕಂದ್ರು ಮಣ್ಣು ತೆಗೋರಕ ಕೊಡ್ಲೇ ಇಲ್ಲ. ಆ ಬಾವಿ ಎಂತದಿಲ್ಲ ಸರ್, ನಾ ತೋರಿಸ್ದೆ ಆ ಬಾವಿಗೆ ಬನ್ನಿ. ಬಾವಿ ಸ್ವಲ್ಪ ನೀರದೆ ತೆಗುಕಾಯ್ತದೆ, ಸ್ವಲ್ಪ ಹಿಂಗ್ ಬಗ್ಗಿ ಬಿದ್ದಂಗ ಆಯ್ತದೆ ಆ ಬಾವಿ. ಏಪ್ರಿಲ್ನಲ್ಲೇ ಹೀಗಾದ್ರೆ ಮೇ ತಿಂಗಳ ಕಥೆ ಏನು? ನೀರಿಲ್ಲದೆ ನೆರಳ್ತಾ ಇದೆ ಉತ್ತರ ಕನ್ನಡ. ಪರಿಹಾರ ಹೇಗೆ? ಒಟ್ಟಿನಲ್ಲಿ ಏಪ್ರಿಲ್ ಮಧ್ಯದಲ್ಲೇ ಉತ್ತರ ಕನ್ನಡದಲ್ಲಿ ನೀರಿನ ಮೂಲಗಳು ಬರಿದಾಗಿರೋದು ಮೇ ತಿಂಗಳಿನಲ್ಲಿ ಇನ್ನಷ್ಟು ಗಂಭೀರ ಸಮಸ್ಯೆ ಎದುರಾಗುವ ಸೂಚನೆಗಳು ನೀಡ್ತಾ ಇದೆ. ಬೇಸಿಗೆ ಇನ್ನೂ ಬಾಕಿ ಇದೆ, ಆದರೆ ನೀರು ಈಗಲೇ ಖಾಲಿ. ಮೇ ತಿಂಗಳಲ್ಲಿ ಪರಿಸ್ಥಿತಿ ಎಷ್ಟು ಭೀಕರವಾಗಲಿದೆ ಎನ್ನುವ ಆತಂಕ ಜಿಲ್ಲೆಯ ಜನರನ್ನ ತೀವ್ರವಾಗಿ ಕಾಡ್ತಾ ಇದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.